ಇನ್ನು ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತಗೌಡ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ನನ್ನ ಹೆಸರಿತ್ತು, ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ನನ್ನ ಹೆಸರು ತೆಗೆದುಹಾಕಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಕ್ಯಾಮ್ರಾ ನೋಡಿ ಮೇಡಮ್. ನಮ್ಮನ್ನು ನನಗೇನು ಹೇಳೋಂತ ನಾನು ಯಾಕೆ ರಿಯಾಕ್ಟ್ ಮಾಡಲ್ಲ. ಡಿಸ್ಕಸ್ ಮಾಡಿದ್ರಿ, ಅವ್ರು ಏನು ಹೇಳ್ತಾ ಇದ್ದಾರೆ? ನಿಮಗೆ ಆಶ್ವಾಸನೆ ಇಲ್ಲ, ನಾನು ನಿರೀಕ್ಷೆ ಯಾಕೆ ಇದೆಯಾ? ಮಾಡಲ್ಲ. ನಿರೀಕ್ಷೆ ಇದೆಯಾ? ಮತ್ತೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಗುತ್ತೆ ಅಂತ ನಿರೀಕ್ಷೆ. ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಕ್ಯಾಮ್ರಾ ನೋಡಿ ಮೇಡಮ್. ನಮ್ಮನ್ನು ನನಗೇನು ಹೇಳೋಂತ ನಾನು ಯಾಕೆ ರಿಯಾಕ್ಟ್ ಮಾಡಲ್ಲ. ಡಿಸ್ಕಸ್ ಮಾಡಿದ್ರಿ, ಅವ್ರು ಏನು ಹೇಳ್ತಾ ಇದ್ದಾರೆ? ನಿಮಗೆ ಆಶ್ವಾಸನೆ ಇಲ್ಲ, ನಾನು ಯಾಕೆ ನಿರೀಕ್ಷೆ ಇದೆಯಾ? ರಿಯಾಕ್ಟ್ ಮಾಡಲ್ಲ. ನಿರೀಕ್ಷೆ ಇದೆಯಾ? ಮತ್ತೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸಿಗುತ್ತೆ ಅನ್ನುವಂಥ ಭರವಸೆ ಅವರಿಗಿದೆ ಅಂತೆ. ಒಂದು ಸ್ಥಾನವನ್ನು ಖಾಲಿ ಬಿಟ್ಟಿದ್ದಾರೆ. ಆ ಖಾಲಿ ಬಿಟ್ಟಿರೋ ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತಾರೆ, ಕೊಡದೆ ಅವ್ರಿಗೆ ಬೇರೆ ವಿಧಿ ಇಲ್ಲ. ಬಟ್ ನೀವು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಮಹಿಳೆಯರು ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ. ಯಾಕೆಂದರೆ ಮಹಿಳೆಯರ ವಿಚಾರದಲ್ಲಿ ಇಷ್ಟು ನಿರ್ಲಕ್ಷ್ಯ ಇದೆಯಲ್ಲ, ಇದು ಪ್ರಾಮುಖ್ಯತೆಯೇ ಇಲ್ಲ ಮಹಿಳೆಯರಿಗೆ. ಈ ವಿಚಾರದಲ್ಲಿ ನಾವು ಏನು ನಿರ್ಧಾರ ತೆಗೆದುಕೊಂಡ್ರು ನಡೆಯುತ್ತೆ ಅವ್ರಿಗೆ. ಅಲ್ಲ ರೀ, 20 ಜನರ ಒಂದು ಕುರ್ಚಿ ಹಾಕಿ ಒಂದು ಕುರ್ಚಿ ತೆರವು ಮಾಡ್ತೀರಿ ಅಂತಂದರೆ ಎಷ್ಟು ಲಿಂಗ ತಾರತಮ್ಯ ಇದೆ ಅಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ. ನಾಳೆ ಯಾರೋ ಅತೃಪ್ತರಾಗಿದ್ದಾರೆ ಹಿರಿಯ ಶಾಸಕರು ಅಂತ ಅವರಿಗೆ ಆ ಸ್ಥಾನವನ್ನು ಕೊಟ್ಟರೆ ಈ ರಾಜ್ಯದ ಮಹಿಳೆಯರು ನಿಮ್ಗೆ ಸುಮ್ಮನೆ ಬಿಡ್ತಾರಾ? ಇದಕ್ಕೆ ಉತ್ತರ ಕೊಡಲೇಬೇಕು. DK ಶಿವಕುಮಾರ್ ಅವರೇ ನೀವು ಉತ್ತರ ಕೊಡಬೇಕು, ಸಿದ್ದರಾಮಯ್ಯನವರೇ ನೀವು ಉತ್ತರ ಕೊಡಬೇಕು, ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು. ಕರ್ನಾಟಕದಲ್ಲಿ ಮಹಿಳೆಯರ ನಿರ್ಲಕ್ಷ್ಯ ಏನಿದೆ ಇದಕ್ಕೆ ಉತ್ತರ ಕೊಡಲೇಬೇಕು. ಯಾಕೆಂದರೆ ಜನ ಏನು ದಡ್ರಲ್ಲ ರೀ, ಜನ ನೋಡ್ತಾ ಇರ್ತಾರೆ. ಈ ಮಧ್ಯೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ನಿಮಗೆ ನಿಜಕ್ಕೂ ಕೂಡ ಒಂದಿಷ್ಟಾದರೂ ಮಹಿಳೆಯರ ವಿಚಾರದಲ್ಲಿ ಬದ್ಧತೆ ಇದ್ದರೆ ನೋಡೋಣ ನೀವೇನು ಮಾಡ್ತೀರಂತ. ನಾವೆಲ್ಲ ಮಾತಾಡಬೇಕಾಗಿರೋದು, ನಿಮ್ಮ ಪಾರ್ಟಿಯ ಒಳಗಡೆ ನೀವು ಮಾತಾಡಬೇಕಾಗಿರೋದು. ಆದರೆ ನೀವು ಮಾತಾಡಲ್ಲ. ಯಾಕೆ ಹೇಳಿ? ನಿಮ್ಗಷ್ಟು ಧೈರ್ಯ ಇನ್ನೂ ಬಂದಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್, ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.